ಹಲೋ ನಮಸ್ಕಾರ. ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ ತೆಲುಗು ನಟ ವಿಜಯ್ ದೇವರಕೊಂಡ ಅವರೊಂದಿಗೆ, ಹಾಗೆ ದರ್ಶನ್ ಅವರ ಡೆವಿಲ್ ಚಿತ್ರದಲ್ಲಿ ಬಾಲಿವುಡ್ ನಟ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ನ ವಿಡಿಯೋ ನೋಡುವುದಾದ್ರೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ಕನ್ನಡ ಸಿನಿಮಾ ರಂಗ, ಭಾರತೀಯ ಸಿನಿಮಾ ರಂಗ ಸೇರಿಸಿ ಎಲ್ಲಾ ಪ್ರಮುಖ ಸಿನಿಮಾ ಸುದ್ದಿಗಳ ಅಪ್ಡೇಟ್ ಬರುತ್ತೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ವಿಡಿಯೋಗಳನ್ನು ಹಾಕಲು ಮೋಟಿವೇಶನ್ ಅನ್ನು ಕೊಡಿ. ಶಿವಣ್ಣನವರ ಬಜರಂಗಿ 2, ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಎ ಹರ್ಷ ನಿರ್ದೇಶನದಲ್ಲಿ ಬಂದಿದ್ದ ಹೊಸದಾದ ತೆಲುಗು ಚಿತ್ರವಾಗಿತ್ತು. ಗೋಪಿಚಂದ್ ನಾಯಕನಾಗಿ ನಟಿಸಿರುವ ಭೀಮಾ ಎನ್ನುವ ಸಿನಿಮಾಗೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಇದೀಗ ಈ ಸಿನಿಮಾವು ಇವತ್ತು ರಾತ್ರಿ 12 ಗಂಟೆಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ತೆಲುಗು ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ರಿಷಿ ಅಭಿನಯದ ಚಿತ್ರವಾಗಿದೆ ರಾಮನ ಅವತಾರ ಎನ್ನುವ ಸಿನಿಮಾ. ಮೇ ತಿಂಗಳಿನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದು, ಇದೀಗ ಸಿನಿಮಾ ತನ್ನುವ ಚಿತ್ರದ ಅಫಿಷಿಯಲ್ ಟ್ರೈಲರ್ ಅನ್ನು ಏಪ್ರಿಲ್ 27ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಘೋಷಣೆ ಕೂಡ ಮಾಡಿದ್ದಾರೆ. ಬಾಲಿವುಡ್ ನಟ ವರುಣ್ ಧವನ್ ಅವರ ಬರ್ತಾ ಇರುವ ಚಿತ್ರವಾಗಿದೆ ಬೇಬಿ ಜಾನ್ ಎನ್ನುವ ಸಿನಿಮಾ. ಇದು ತಮಿಳು ಸಿನಿಮಾದ ರೀಮೇಕ್ ಚಿತ್ರವಾಗಿದ್ದು, ಸಿನಿಮಾವನ್ನು ಈ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ಚಿತ್ರತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ತಮಿಳು ನಟ ಕಾರ್ತಿ ಅವರ ಕೆರಿಯರ್ನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿರುವ ಒಂದು ಚಿತ್ರವಾಗಿದೆ ಸರ್ದಾರ್ ಎನ್ನುವ ಸಿನಿಮಾದ ಸ್ವೀಕಲನ್ನು ಇತ್ತೀಚೆಗೆ ಸಿನಿಮಾ ತಂಡವು ಘೋಷಣೆ ಕೂಡ ಮಾಡಿದ್ರು. ಇದೀಗ ಈ ಸಿನಿಮಾದ 2ನೇ ಭಾಗದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಬರದಿಂದಲೇ ಸಾಗ್ತಾ ಇದ್ದು, ಈ ಸಿನಿಮಾದ ಮುಹೂರ್ತ ಈ ಬರುವ ಮೇ ತಿಂಗಳ ಕೊನೆಯಲ್ಲಿ ನಡೆಯಲಿದೆ. ಅದು ಅಲ್ಲದೆ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಕೂಡ ಸಿನಿಮಾ ತಂಡವು ಮೇ ಕೊನೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದು, ಸಿನಿಮಾದ ಶೂಟಿಂಗ್ ಅನ್ನು ಜೂನ್ ತಿಂಗಳಿನಿಂದ ಸಿನಿಮಾ ತಂಡವು ಆರಂಭ ಮಾಡ್ತಿದ್ದಾರೆ. ಒಂದು ಬಿಗ್ ಬಜೆಟ್ ಚಿತ್ರವಾಗಿ ಈ ಸಿನಿಮಾವನ್ನು ಸಿನಿಮಾ ತಂಡವು ಮೇಕಿಂಗ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲು ಅರ್ಜುನ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಪುಷ್ಪ ಸಿನಿಮಾದ 2ನೇ ಭಾಗ. ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಈ ಸಿನಿಮಾದ ಮೊದಲ ಹಾಡಿನ ಪ್ರೋಮೋವನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಮೊದಲ ಹಾಡನ್ನು ಈ ಬರುವ ಮೇ 1ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು, ಈಗಾಗಲೇ ಸಿನಿಮಾದ ಮೊದಲ ಭಾಗದ ಹಾಡುಗಳು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿದ ಬಳಿಕ ಇದೀಗ ಚಿತ್ರದ 2ನೇ ಭಾಗದ ಹಾಡುಗಳು ಕೂಡ ದೊಡ್ಡ ಸದ್ದನ್ನು ಮಾಡುವ ಚಾನ್ಸಸ್ ಕೂಡ ಇದೆ. DSP ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ತಮಿಳು ನಟ ಸೂರ್ಯ ಅವರ ಹೊಸದಾಗಿ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಕಂಗುವಾ ಎನ್ನುವ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಇದ್ದು, ಇದು ಒಂದು ಪಕ್ಕಾ ಪಿರಿಯೋಡಿಕಲ್ ಚಿತ್ರವಾಗಿ ತಯಾರಾಗಿದೆ. ಈಗಾಗಲೇ ಟೀಸರ್ನಿಂದ ಸಿನಿಮಾವು ದೊಡ್ಡ ಸದ್ದನ್ನು ಕೂಡ ಮಾಡಿದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಎನಿಮಲ್ ಖ್ಯಾತಿಯ ಬಾಬಿ ಡಿಯೋಲ್ ಕೂಡ ಕಾಣಿಸಿಕೊಳ್ತಾ ಇತ್ತು. ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಈಗಾಗಲೇ ಸಿನಿಮಾ ತಂಡ ಮುಕ್ತಾಯಗೊಳಿಸಿದ್ರು. ಇದೀಗ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದ ಎಲ್ಲ ಕೆಲಸಗಳು ಇದೀಗ ಮುಕ್ತಾಯಗೊಂಡಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು, ಸಿನಿಮಾವನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರದ ಪ್ಲಾನ್ ಅನ್ನು ಕೂಡ ಹಾಕಿಕೊಂಡಿದ್ದಾರೆ. ಅದರಿಂದಲೇ ಸಿನಿಮಾ ತಂಡವು ಇದೀಗ ಸಿನಿಮಾಕ್ಕೆ ಒಂದು ದೊಡ್ಡ ಪ್ರಮೋಷನ್ ಅನ್ನೇ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಸೂರ್ಯ ಅವರ ಕೆರಿಯರ್ನಲ್ಲಿ ಇದುವರೆಗೂ ಬಂದ ಸಿನಿಮಾಗಳಲ್ಲಿ ಅತ್ಯಂತ ದೊಡ್ಡ ಹೈಪ್ನಲ್ಲಿ ರಿಲೀಸ್ ಆಗಲಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಳ್ಳುವ ಚಾನ್ಸಸ್ ಸದ್ಯಕ್ಕೆ ಇದೀಗ ಕಂಡು ಬರ್ತಾ ಇದೆ ಕೂಡ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಕ್ತಾಯಗೊಂಡಿರುವುದರಿಂದ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಅನ್ನು ತಿಂಗಳ ಕೊನೆಯಲ್ಲಿ ತಿಳಿಸುವ ಚಾನ್ಸಸ್ ಕೂಡ ಹೆಚ್ಚಿದೆ. ಮಲಯಾಳಂನಿಂದ ಬರ್ತಾ ಇರುವ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಪರ್ವೋಸ್ ಎನ್ನುವ ಸಿನಿಮಾ. ಮೋಹನ್ ಲಾಲ್ ಅಭಿನಯದ ಈ ಸಿನಿಮಾದಲ್ಲಿ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಮೋಹನ್ ಲಾಲ್ ನಿರ್ದೇಶನದ ಮೊದಲ ಸಿನಿಮಾ ಕೂಡ ಇದಾಗಿದ್ದು, ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇದು ಒಂದು ಫ್ಯಾಂಟಸಿ ಚಿತ್ರವಾಗಿದ್ದು, ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದುವರೆಗೂ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿಲ್ಲ. ಈಗಾಗಲೇ ಸಿನಿಮಾದ ಚಿತ್ರೀಕರಣ ಕೂಡ ಮುಕ್ತಾಯಗೊಂಡಿದೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡ ಭಾಷೆ ಸೇರಿದಂತೆ 3Dಯಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ಕೂಡ. ಇನ್ನು ಕಬ್ಜಾ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ಆರ್ ಚಂದ್ರು ಅವರು ಇತ್ತೀಚೆಗೆ ಅವರ ನಿರ್ಮಾಣ ಸಂಸ್ಥೆಯ 5 ಸಿನಿಮಾಗಳನ್ನು ಘೋಷಣೆ ಮಾಡಿದ್ರು. 5 ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವುದನ್ನು ಕೂಡ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಶಿವಣ್ಣನವರೊಂದಿಗೆ ಸಿನಿಮಾವನ್ನು ಕೂಡ ಘೋಷಣೆ ಮಾಡಿದ್ರು. ಇದೀಗ ಅವರ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಬರ್ತಾ ಇರುವ ಸಿನಿಮಾಗಳಲ್ಲಿ ಮೊದಲ ಚಿತ್ರವಾಗಿದೆ ಫಾದರ್ ಎನ್ನುವ ಸಿನಿಮಾವನ್ನು ರಾಜಮೋಹನ್ ನಿರ್ದೇಶನ ಮಾಡ್ತಾ ಇದ್ದು, ಇದೀಗ ಈ ಸಿನಿಮಾದಲ್ಲಿ ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಡಾರ್ಲಿಂಗ್ ಕೃಷ್ಣ ನಾಯಕಟನಾಗಿ ಕಾಣಿಸಿಕೊಳ್ತಾ ಇರುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಸಿನಿಮಾದಲ್ಲಿ ಉಳಿದಂತೆ ಪ್ರಮುಖ ಪಾತ್ರದಲ್ಲಿ ಪ್ರಕಾಶ್ ರಾಜ್ ಹಾಗೆಯೇ ತೆಲುಗು ನಟ ಸುನಿಲ್ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದ ಮುಹೂರ್ತ ಈ ಬರುವ ಏಪ್ರಿಲ್ 27ಕ್ಕೆ ನಡೀತಾ ಇದ್ದು, ಈ ಏಪ್ರಿಲ್ ಅಂತ್ಯವಾಗುವುದರೊಳಗೆ ಸಿನಿಮಾದ ಚಿತ್ರೀಕರಣವನ್ನು ಕೂಡ ಸಿನಿಮಾ ತಂಡವು ಆರಂಭ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಸಿನಿಮಾವಾದ್ದರಿಂದ ಇದು ಡಾರ್ಲಿಂಗ್ ಕೃಷ್ಣ ಅವರ ಮೊದಲ ಪ್ಯಾನ್ ಇಂಡಿಯಾ ಚಿತ್ರ ಕೂಡ ಹೌದು. ಸಿನಿಮಾವು ಹೇಗಿರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿರುವ ಸಲಾರ್ ಎನ್ನುವ ಸಿನಿಮಾವು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲಂತೂ ಸಾಧ್ಯವಾಗಿಲ್ಲ. ಇದೀಗ ಆ ಸಿನಿಮಾ ಆದ ಬಳಿಕ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾದ ಶೂಟಿಂಗ್ ಅನ್ನು ಪ್ರಶಾಂತ್ ನೀಲ್ ಅವರು ಈಗಾಗಲೇ ಆರಂಭ ಮಾಡಬೇಕಿತ್ತು. ಆದರೆ ಜೂನಿಯರ್ NTR ಅವರು ವಾರ್ ಸಿನಿಮಾದ 2ನೇ ಭಾಗ ಹಾಗೆ ದೇವರ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವುದರಿಂದ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇಲ್ಲ. ಅದಾದ ಬಳಿಕ ಸಲಾರ್ ಸಿನಿಮಾದ 2ನೇ ಭಾಗದ ಶೂಟಿಂಗ್ ನಡೆಯಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಕೇಳಿ ಬಂದಿತ್ತು. ಆದರೆ ಪ್ರಭಾಸ್ ಅವರು ಹಲವಾರು ಸಿನಿಮಾಗಳ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವುದರಿಂದ ಈ ಸಲಾರ್ ಎನ್ನುವ ಸಿನಿಮಾದ 2ನೇ ಭಾಗದ ಶೂಟಿಂಗ್ ಇದೀಗ ನಡೀತಾ ಇಲ್ಲ ಎನ್ನುವ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ.
ಸದ್ಯಕ್ಕೆ ಹೊಸದಾಗಿ ಕೇಳಿ ಬರ್ತಾ ಇರುವ ಮಾಹಿತಿ ಪ್ರಕಾರ ಪ್ರಶಾಂತ್ ನೀಲ್ ಅವರು ಮುಂದಿನ ಸಿನಿಮಾವನ್ನು ಒಂದಾದರೆ ವಿಜಯ್ ದೇವರಕೊಂಡ ಅವರಿಗೆ ಮಾಡುವ ಚಾನ್ಸಸ್ ಹೆಚ್ಚಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಕುರಿತು ಸ್ಕ್ರಿಪ್ಟ್ ಅನ್ನು ವಿಜಯ್ ದೇವರಕೊಂಡಗೆ ಹೇಳಿದ್ದು, ವಿಜಯ್ ದೇವರಕೊಂಡ ಅವರು ಈ ಸಿನಿಮಾವನ್ನು ಒಪ್ಪಿದ್ದಾರಾ ಇಲ್ವಾ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿಲ್ಲ. ಈ ಸಿನಿಮಾ ಬರ್ತಾ ಇದ್ರೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಅಪ್ಡೇಟ್ ಹಾಗೆ ಚಿತ್ರೀಕರಣ ಕೂಡ ಆರಂಭವಾಗುವ ಚಾನ್ಸಸ್ ಇದೆ. ಅಲ್ಲವಾದ್ರೆ ಜೂನಿಯರ್ ಎನ್ಟಿಆರ್ ಅವರ ಕೆರಿಯರ್ನ 31ನೇ ಸಿನಿಮಾವನ್ನು ಪ್ರಶಾಂತ್ ನೀಲ್ ಅವರು ಮುಂದಿನದಾಗಿ ಆರಂಭ ಮಾಡುವ ಚಾನ್ಸಸ್ ಇದೆ. KGF ಚಾಪ್ಟರ್ 3 ಸದ್ಯಕ್ಕಂತೂ ಬರುವ ಚಾನ್ಸಸ್ ಇಲ್ಲ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎನ್ನುವ ಸಿನಿಮಾದ ಬಳಿಕ ಅವರ ಬಾಲಿವುಡ್ನಿಂದ ರಾಮಾಯಣ ಎನ್ನುವ ಸಿನಿಮಾ ಬರ್ತಾ ಇದೆ. ಈ ಚಿತ್ರವನ್ನು ದೊಡ್ಡ ಮಟ್ಟಿನ ಬಜೆಟ್ನಲ್ಲೇ ನಿರ್ಮಾಣ ಮಾಡಲಾಗ್ತಾ ಇದ್ದು, ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಈ ಸಿನಿಮಾದಲ್ಲಿ ರಾವಣನಾಗಿ ಯಶ್ ಅವರು ನಟಿಸ್ತಾ ಇರುವುದು ಕನ್ಫರ್ಮ್ ಆಗಿದ್ದು, ಯಶ್ ಅವರು ನಿರ್ಮಾಣ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದೆ. ಇದೀಗ ರಾಮಾಯಣ ಎನ್ನುವ ಸಿನಿಮಾವನ್ನು ಯಶ್ ಅವರು ನಿರ್ಮಾಣ ಮಾಡುವುದಾಗಿ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಈಗಾಗಲೇ ಸಿನಿಮಾದ ಚಿತ್ರೀಕರಣ ಆರಂಭಗೊಂಡಿದೆ. ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡ ಬಳಿಕ ಯಶ್ ಅವರು ಈ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಕೂಡ. ದರ್ಶನ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಡೆವಿಲ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಅರ್ಧದಲ್ಲಿ ನಿಂತಿದ್ದು, ಕೆಲವೇ ದಿನಗಳಲ್ಲಿ ಸಿನಿಮಾದ ಹೊಸದೊಂದು ಶೆಡ್ಯೂಲ್ನ ಶೂಟಿಂಗ್ ಕೂಡ ಆರಂಭಗೊಳ್ಳಲಿದೆ. ಒಂದು ದೊಡ್ಡ ಮಟ್ಟಿನ ಚಿತ್ರವಾಗಿ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ತಾರಕ್ ಸಿನಿಮಾದ ಖ್ಯಾತಿಯ ಮಿಲನ ಪ್ರಕಾಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಟೀಸರ್ ಒಳ್ಳೆ ನಿರೀಕ್ಷೆಯನ್ನು ಕೂಡ ಕೊಟ್ಟಿದೆ. ಇದೀಗ ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ. ವಿಜಯ್ ದೇವರಕೊಂಡ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ದಿ ಫ್ಯಾಮಿಲಿ ಸ್ಟಾರ್ ಎನ್ನುವ ಸಿನಿಮಾ. ಒಳ್ಳೆ ನಿರೀಕ್ಷೆಯಲ್ಲೇ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವು ಥಿಯೇಟರ್ಗಳಲ್ಲಿ ಗೆಲ್ಲುವಲ್ಲಿ ಸಾಧ್ಯವಾಗಿಲ್ಲ. ಗೋವಿಂದ ಗೋವಿಂದಂ ಎನ್ನುವ ಸಿನಿಮಾದ ಬಳಿಕ ಆದಿ ನಿರ್ದೇಶಕರೊಂದಿಗೆ ಬಂದಿದ್ದ ಸಿನಿಮಾವು ಥಿಯೇಟರ್ಗಳಲ್ಲಿ ಫ್ಲಾಪ್ ಸಿನಿಮಾ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಇದೀಗ ಈ ಸಿನಿಮಾದ OTT ರಿಲೀಸ್ ಅನ್ನು ಮಾಡಲು ಸಿನಿಮಾ ತಂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ 21 ದಿನಗಳಲ್ಲಿ ಇದೀಗ ಈ ಸಿನಿಮಾ OTT ರಿಲೀಸ್ ಆಗಲಿದೆ. ಈ ಬರುವ ಏಪ್ರಿಲ್ 26ಕ್ಕೆ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ OTT ರಿಲೀಸ್ ಆಗಲಿದೆ. ಅದು ಅಲ್ಲದೆ ಯುವರಾಜ್ ಕುಮಾರ್ ಅವರ ಯುವ ಎನ್ನುವ ಸಿನಿಮಾವು ಏಪ್ರಿಲ್ 26ಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಎಲ್ಲರಿಗೂ ಫ್ರೀಯಾಗಿ ಲಭ್ಯವಾಗಲಿದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿರುವ ಮಾಹಿತಿ ಕನ್ಫರ್ಮ್ ಆಗಿದ್ದು, ಏಪ್ರಿಲ್ 26ಕ್ಕೆ ಈ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಾಗಲಿದೆ. ಮಲಯಾಳದಿಂದ ಬರ್ತಾ ಇರುವ ಚಿತ್ರದಲ್ಲಿ ಮತ್ತೊಂದು ನಿರೀಕ್ಷೆ ಇರುವ ಚಿತ್ರವಾಗಿದೆ. ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ ಮಲಯಾಳಿ ಫ್ರಮ್ ಇಂಡಿಯಾ ಎನ್ನುವ ಸಿನಿಮಾ. ನಿವಿನ್ ಪೌಲಿ, ಧ್ಯಾನ್ ಶ್ರೀನಿವಾಸನ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು, ಚಿತ್ರವು ಮೇ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಮತ್ತೊಂದು ಬ್ರೇಕ್ ಅನ್ನು ಮಲಯಾಳಂ ಸಿನಿಮಾ ರಂಗದಲ್ಲಿ ನೀಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಅದು ಅಲ್ಲದೆ ನಡಿಗರ್ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಚಿತ್ರವು ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು, ಸಿನಿಮಾವು ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಮೇ 3ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಟೊವಿನೋ ಥಾಮಸ್, ಭಾವನಾ ಮೇನನ್, ಸೌಬಿನ್ ಶಹೀರ್ ಕೂಡ ನಟಿಸಿದ್ದಾರೆ. ಸಿನಿಮಾವನ್ನು ಪುಷ್ಪ ಖ್ಯಾತಿಯ ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ಕನ್ನಡ ವರ್ಷನ್ ಕೆಲವೊಂದು ಸ್ಕ್ರೀನ್ ಕೌಂಟ್ನಲ್ಲಿ ಮಾತ್ರವೇ ಚಿತ್ರದ್ದು ರಿಲೀಸ್ ಆಗಲಿದೆ. ತಮಿಳುನಾಡ ತಲಪತಿ ವಿಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಗಿಲ್ಲಿ ಎನ್ನುವ ಸಿನಿಮಾವು 20 ವರ್ಷಗಳ ಬಳಿಕ ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ದಾಖಲೆ ಕಲೆಕ್ಷನ್ ಅನ್ನು ಪಡಿತಾ ಇದೆ. ಚಿತ್ರವು ಇದೀಗ ಥಿಯೇಟರ್ಗಳಿಂದ 20 ಕೋಟಿಯ ಸನಿಹ ಇದೀಗ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ರಿಲೀಸ್ನಿಂದ ಪಡೆದುಕೊಳ್ಳುವ ಚಾನ್ಸಸ್ ಹೆಚ್ಚಿದ್ದು, ಕರ್ನಾಟಕದಲ್ಲಿ 1 ಕೋಟಿಯ ಸನಿಹ ಇದೀಗ ಸಿನಿಮಾವು ರಿಲೀಸ್ನಿಂದ ಮಾತ್ರವೇ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ.